ಹಿಂದೆಯಷ್ಟೇ ಒಂದು ಕ್ರಮವನ್ನು ತಗೊಂಡಿದ್ರು. ಸೊ ಯಾವ ಕ್ರಮವನ್ನು ತಗೊಂಡಿದ್ರು, ಅದರಿಂದ ಏನಾಗ್ತದೆ ಆ ಕುರಿತಾದಂಥ ಕಂಪ್ಲೀಟ್ ಮಾಹಿತಿ ನಿಮಗಾಗಿ ಕಾಯ್ತಾ ಇದೆ. ಟೇಕ್ ಅ ಲುಕ್. ವಾಣಿಜ್ಯ ಕೈಗಾರಿಕಾ ವಲಯಕ್ಕೆ ಶಾಕ್ ಕೊಟ್ಟ ಬೆಸ್ಕಾಂ. ಪ್ರತಿ ಯೂನಿಟ್ ವಿದ್ಯುತ್ಗೆ ₹1 ಏರಿಕೆಗೆ ಪ್ರಸ್ತಾವನೆ. ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಆದ ವಿದ್ಯುತ್ ದರ ಏರಿಕೆ ಜನಸಾಮಾನ್ಯರಿಂದ ಹಿಡಿದು ವಾಣಿಜ್ಯ ಹಾಗೂ ಕೈಗಾರಿಕೋದ್ಯಮಕ್ಕೂ ಶಾಕ್ ಕೊಟ್ಟಿತ್ತು. ಈಗ ವಿದ್ಯುತ್ ದರ ಏರಿಕೆಗೆ ಬೆಸ್ಕಾಂ ಪ್ಲಾನ್ ಮಾಡಿದ್ದು ಕರ್ನಾಟಕ ವಿದ್ಯುತ್ ಶಕ್ತಿ ಆಯೋಗಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ. ರಾಜ್ಯ ಸರ್ಕಾರದ ಒಡೆತನದಲ್ಲಿರುವ ವಿದ್ಯುತ್ ವಿತರಣಾ ಕಂಪನಿಗಳು ಕೃಷಿ ಪಂಪ್ಸೆಟ್ಗೆ ವಿದ್ಯುತ್ ದರ ಕಡಿಮೆ ಮಾಡಿ ಕೈಗಾರಿಕಾ ಮತ್ತು ವಾಣಿಜ್ಯ ಬಳಕೆದಾರರಿಗೆ ಪ್ರತಿ ಯೂನಿಟ್ಗೆ 10 ಪೈಸೆಯಿಂದ ₹1 ಹೆಚ್ಚಿಸಲು ತಯಾರಿ ನಡೆಸಿದೆ. ಆದರೆ ಬೆಸ್ಕಾಂ ಸಲ್ಲಿಸಿರುವ ಪ್ರಸ್ತಾವನೆಗೆ ಕರ್ನಾಟಕ ಕೈಗಾರಿಕಾ ಮತ್ತು ವಾಣಿಜ್ಯ ಮಹಾಸಂಸ್ಥೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. 3 ತಿಂಗಳಿಗೊಮ್ಮೆ ಅಥವಾ 2 ತಿಂಗಳಿಗೊಮ್ಮೆ ಈ ಪ್ರಸ್ತಾವನೆ ಬೆಸ್ಕಾಂ ಅವರು KEC ಮುಂದೆ ತರ್ತಾ ಇದ್ದಾರೆ. ಅದು ದೊಡ್ಡ ಪ್ರಶ್ನೆ. ಈಗಾಗಲೇ 3 ತಿಂಗಳ ಹಿಂದೆ ಒಂದು ಗ್ರ್ಯಾಚ್ಯುಟಿ ಮತ್ತು ರಿಟೈರ್ಮೆಂಟ್ ದುಡ್ಡು ಕೊಡಬೇಕು ಅಂತ ಹೇಳಿಬಿಟ್ಟು ಅದನ್ನು ಈ ಪ್ರಸ್ತಾವನೆ ವರ್ಷಕ್ಕಿಷ್ಟು ಲಾಸ್ ಆಗ್ತಾ ಇರೋದ್ರಿಂದ ಅದನ್ನು ಕಟ್ಕೊಡ್ಬೇಕು, ಅದನ್ನು ಕಟ್ಟಲಿಕ್ಕೆ ಹೆಚ್ಚು ಮಾಡಬೇಕು ಅಂತ ಒಂದು ಪ್ರಸ್ತಾವನೆ ಕೊಟ್ಟರು. ಆಗ ತಾನೇ ನಾವು ಹೇಳಿದ್ವಿ, ಈಗ ನೀವು 3 ತಿಂಗಳಿಗೊಮ್ಮೆ ನಿಮ್ಮಲ್ಲಿ ಲಾಸ್ ಆಗಿದ್ದಾಗಲಿ ಇನ್ನೊಂದಾಗಲಿ ಇದನ್ನು ನಮ್ಮ ಮೇಲೆ ಹೊರೆ ಹಾಕಿದ್ರೆ, ಅಂದರೆ ಈ ಸರಿ ಹಾಕ್ತಾ ಇರೋದೇನಂದರೆ ಎಲ್ಲ ಇಂಡಸ್ಟ್ರಿ ಯೂಸರ್ಸ್ ಮೇಲೆ ಹಾಕ್ತಾ ಇದ್ದಾರೆ. ನೀವು ಇಂಡಸ್ಟ್ರಿಯಲ್ ಯೂಸರ್ಸ್ಗೂ ನೀವು ಫ್ರೀ ಕೊಡೋದಾಗಲಿ ಮತ್ತು ಇನ್ನೊಂದಾಗಲಿ ಅದನ್ನ ಇಂಡಸ್ಟ್ರಿ ಯೂಸರ್ಸ್ಗಾಗಲಿ ನಮಗೂ ಹೊರೆ ಹೆಚ್ಚಾಗ್ತದೆ. ನೀರಾವರಿ ಉದ್ದೇಶಕ್ಕಾಗಿ ರೈತರು ಪಂಪ್ಸೆಟ್ಗಳಿಗೆ ಪ್ರೋತ್ಸಾಹದ ಯೋಜನೆ ಅಡಿ ಬಳಕೆ ಮಾಡುತ್ತಿರುವ ವಿದ್ಯುತ್ಗೆ ಸರ್ಕಾರ ಸಮರ್ಪಕವಾಗಿ ಸಬ್ಸಿಡಿ ಹಣ ಬಿಡುಗಡೆ ಮಾಡುತ್ತಿಲ್ಲ. ಹೀಗಾಗಿ ಬೆಸ್ಕಾಂಗೆ ಆದಾಯದಲ್ಲಿ ಹಿನ್ನಡೆಯಾಗಬಹುದು ಎಂದು ನಿರೀಕ್ಷಿಸಲಾಗಿದೆ. ಬಜೆಟ್ನಲ್ಲಿ ಸರ್ಕಾರ ನೀಡಿರುವುದು ₹16,021 ಕೋಟಿ ಮಾತ್ರ. ರಾಜ್ಯ ಸರ್ಕಾರ ಬಾಕಿ ಉಳಿದಿರುವ ಸಬ್ಸಿಡಿಯನ್ನು ಹೆಚ್ಚುವರಿಯಾಗಿ ₹2,36,247 ಕೋಟಿ ನೀಡಿದರೂ ಇನ್ನು ₹1,214.12 ಕೋಟಿ ಕೊರತೆ ಉಂಟಾಗಲಿದೆ. ಇದನ್ನ ಸರಿತೂಗಿಸಲು ಕೈಗಾರಿಕೆ ಮತ್ತು ವಾಣಿಜ್ಯ ಬಳಕೆದಾರರ ಮೇಲೆ ಪ್ರತಿ ಯೂನಿಟ್ಗೆ 10 ಪೈಸೆಯಿಂದ ₹1 ಹೆಚ್ಚಿಸಲು ಇದೀಗ ಕೋರಲಾಗಿದೆ. ಆದರೆ ಯಾರದ್ದೋ ಹೊರೆಯನ್ನ ವಾಣಿಜ್ಯ ಹಾಗೂ ಕೈಗಾರಿಕಾ ವಲಯದ ಮೇಲೆ ಹೇರೋದು ಸರಿಯಲ್ಲ ಅಂತ FKCCI ಅಸಮಾಧಾನ ಹೊರಹಾಕಿದೆ. 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ನೀವು ರೈಸ್ ಮಾಡ್ತಾ ಹೋಗ್ತಿದ್ರೆ ನಾವು ಏನು ಲಾಭ ಅಂತ ಹೇಳ್ತಾ ಇದ್ದೀವಿ, ಆ ಲಾಭ ಇಲ್ಲದೆ ಇರುವಂಥ ನಷ್ಟ ಮಾಡಿಕೊಂಡು ಇಂಡಸ್ಟ್ರಿ ನಡೆಸುವಂಥ ಸ್ಥಿತಿ ಬರ್ತೀವಿ. ಅದರಿಂದ ನಾವು ಸರ್ಕಾರಕ್ಕೂ ಸಹ ಹೇಳ್ತಾ ಇದ್ದೀವಿ, ಹಿಂದೆ ಏನು ನಡ್ಕೊಂಡು ಬರ್ತಾ ಇದ್ರು, ವರ್ಷಕ್ಕೊಮ್ಮೆ ಮಾಡ್ತಾ ಇದ್ರು, ವರ್ಷಕ್ಕೊಮ್ಮೆ ಲಾಸ್ ಆಗಲಿ. ಇವರು ಈಗ ನಮ್ಮಲ್ಲಿ ಏನಾಗ್ತಾ ಇದೆ ಅಂದರೆ ಕರೆಂಟ್ ಪರ್ಚೇಸ್ ವ್ಯಾಲ್ಯೂ ಕಡಿಮೆ ಆದರೂ ಸಹ ನಮಗಿನ್ನೂ ಕಡಿಮೆ ಮಾಡ್ತಾರೆ, ಹೆಚ್ಚು ಮಾಡ್ತಾ ಇದ್ದಾರೆ ಹೊರತು ಕಡಿಮೆ ಮಾಡ್ತಾರೆ. ಈ ಥರ ಸಂದರ್ಭದಲ್ಲಿ ಇವತ್ತಿನ ದಿವಸ ನಮ್ಮಲ್ಲಿ ಇರುವಂತಹ ಉದ್ಯಮಿಗಳಿಗೆ ಬಹಳ ತೊಂದರೆ ಆಗುತ್ತೆ. ಈ ತೊಂದರೆಯನ್ನು ಅನುಭವಿಸೋಕ್ಕೂ ನಮ್ಮಲ್ಲಿ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ನಾವು KECಗೆ ಆಲ್ರೆಡಿ ಬರೆದಿದ್ದೀವಿ. ಈ ಏನು ರಿಕ್ವೆಸ್ಟ್ ಇವ್ರು ಕೊಟ್ಟಿದ್ದಾರೆ, ಈಗ ₹1 ಹೆಚ್ಚು ಮಾಡೋದು ಅವರಿಗೆ ಈ ಬೋರ್ವೆಲ್ ಪಂಪ್ಗೆ ಫ್ರೀ ಕೊಡ್ತಾ ಇರೋದ್ರಿಂದ ನಷ್ಟ ಆಗ್ತಾ ಇರೋದ್ರಿಂದ ಅದನ್ನ ನಮಗೆ ಇಲ್ಲಿ ರಿಕವರಿ ಮಾಡಿಕೊಡಿ ಅಂತ ಕೇಳ್ತಾರೆ. ಕೈಗಾರಿಕೆ ಹಾಗೂ ವಾಣಿಜ್ಯ ಬಳಕೆದಾರರ ಮೇಲೆ ಹೆಚ್ಚಿನ ದರ ವಿಧಿಸುವಂತೆ ಕೋರಿರುವುದಕ್ಕೆ ಉದ್ಯಮಿಗಳು ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ದರ ಏರಿಕೆ ಆದ್ರೆ ಗ್ರಾಹಕರ ಮೇಲೆಯೂ ಪರಿಣಾಮ ಬೀರಬಹುದು. ಸದ್ಯ ಬೆಲೆ ಏರಿಕೆಯ ಚೆಂಡು ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗದ ಅಂಗಳದಲ್ಲಿ ಬೆಸ್ಕಾಂ ಪ್ರಸ್ತಾವನೆಗೆ ಅಸ್ತು ಅನ್ನುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಶಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.